ಇರಾನ್, ಇಸ್ರೇಲ್ ಮತ್ತು ಅಮೆರಿಕ ನಡುವಿನ ಮಧ್ಯಪ್ರಾಚ್ಯ ಸಂಘರ್ಷದಲ್ಲಿ ಅತ್ಯಂತ ಟರ್ನಿಂಗ್ ಪಾಯಿಂಟ್ ಅಂತ ಬೇಕಾದರೂ ಇದನ್ನು ಕರ್ಕೋಬಹುದು. ಇರಾನ್ ದಾಳಿಗೆ ಅಕ್ಷರಶಃ ಇಸ್ರೇಲ್ ತತ್ತರಿಸಿ ಹೋಗಿದೆ. ಸ್ನೇಹಿತರೆ ನಮಸ್ಕಾರ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಜ್ವಾಲೆ ಮತ್ತಷ್ಟು ಭೀಕರ ಆಗ್ತಾ ಇದೆ. ಇಷ್ಟು ದಿನ ಸಣ್ಣ ಪುಟ್ಟ ದಾಳಿಗಳನ್ನು ನಡೆಸ್ತಾ ಇದ್ದ ಇರಾನ್ ಈಗ ಇಸ್ರೇಲ್ ಮೇಲೆ ನೇರ ಮತ್ತು ಮರ್ಮಾಘಾತಕಾರಿ ದಾಳಿಯನ್ನು ನಡೆಸಿದೆ. ಇಸ್ರೇಲ್ನ ಭದ್ರತಾ ಕವಚವನ್ನು ಭೇದಿಸಿ ಇರಾನ್ ಕ್ಷಿಪಣಿಗಳು ಅಬ್ಬರಿಸ್ತಾ ಇವೆ. ಈ ಬಾರಿಯ ದಾಳಿಯನ್ನು ಅತ್ಯಂತ ಕನಿಷ್ಠ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂತ ಹೇಳಿದರೆ ಇರಾನ್ ನಡೆಸಿದ ಈ ಭೀಕರ ಕ್ಷಿಪಣಿ ದಾಳಿಯಲ್ಲಿ ಇಸ್ರೇಲ್ನ ಸುಮಾರು 232ಕ್ಕೂ ಹೆಚ್ಚು ಸೈನಿಕರು ಮೃತಪಟ್ಟಿದ್ದಾರೆ ಎನ್ನುವಂತಹ ವರದಿಗಳು ಬರ್ತಾ ಇರುವಂಥದ್ದು. ಇದು ಇತ್ತೀಚಿನ ದಿನಗಳಲ್ಲಿ ಇಸ್ರೇಲ್ ಸೇನೆಗೆ ಆದ ಅತಿ ದೊಡ್ಡ ಹೊಡೆತ ಅಂತ ಕೂಡ ಹೇಳಲಾಗ್ತಾ ಇದೆ. ಈ ಸುದ್ದಿಯನ್ನು ಬರೀ ಗಾಸಿಪ್ ಅಂತ ತಿಳ್ಕೊಬೇಡಿ. ಯಾಕಂತ ಹೇಳಿದರೆ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಇದನ್ನು ಪ್ರಸಾರ ಮಾಡ್ತಾ ಇದೆ. ದಾಳಿಯ ತೀವ್ರತೆ ಎಷ್ಟಿದೆ ಸುಮಾರು 1000ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ ಎನ್ನುವಂತಹ ಆತಂಕಕಾರಿ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂಥದ್ದು. ಇಸ್ರೇಲ್ ಹೊಂದಿರುವ ಅತ್ಯಾಧುನಿಕ 3-4 ಹಂತದ ರಕ್ಷಣಾ ಕವಚಗಳನ್ನು ಮೀರಿ ಇರಾನ್ ಮಿಸೈಲ್ಗಳು ನುಗ್ಗಿ ಬಂದಿವೆ. ಇರಾನ್ ತನ್ನ ಕ್ಷಿಪಣಿ ತಂತ್ರಜ್ಞಾನಕ್ಕಾಗಿ ಎಷ್ಟು ಹಣ ಸುರಿದಿದೆ ಎಂಬುದು ಈ ಯುದ್ಧದ ಮೂಲಕ ಜಗತ್ತಿಗೆ ತಿಳಿತಾ ಇರುವಂಥದ್ದು. ಇನ್ನು ಈ ಒಂದು ದಾಳಿಯ ಸ್ವರೂಪವನ್ನು ತಜ್ಞರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಇಷ್ಟೊಂದು ದೊಡ್ಡ ಮಟ್ಟದ ಸಾವು ನೋವು ಸಂಭವಿಸಬೇಕಾದ್ರೆ ಇರಾನ್ ಬರೀ ಡ್ರೋನನ್ನು ಬಳಸಿಲ್ಲ, ಬದಲಾಗಿ ಪ್ರಬಲವಾದಂತಹ ಬ್ಯಾಲಿಸ್ಟಿಕ್ ಅಥವಾ ಕ್ರೂಸ್ ಮಿಸೈಲ್ಗಳನ್ನು ಬಳಸಿರ್ಬೋದು. ಈ ದಾಳಿಗಳು ತೈಲ ಶುದ್ಧೀಕರಣ ಕೇಂದ್ರಗಳು ಅಥವಾ ಅನಿಲ ಸ್ಥಾವರಗಳ ಮೇಲೆ ಬಿದ್ದಿರುವ ಸಾಧ್ಯತೆಗಳು ಹೆಚ್ಚಾಗಿದೆ. ಯುದ್ಧದ ದೃಶ್ಯಗಳು ನಿಜಕ್ಕೂ ಘೋರವಾಗಿದೆ. ಸಾವಿನ ಸಂಖ್ಯೆ ಕೇವಲ ಅಂಕಿಅಂಶ ಮಾತ್ರ ಅಲ್ಲ, ಅದು ಮನುಕುಲಕ್ಕೆ ಆಗ್ತಿರೋ ದೊಡ್ಡ ನಷ್ಟ. ಈ ಯುದ್ಧ ಎತ್ತ ಸಾಗ್ತಾ ಇದೆ. ಇಸ್ರೇಲ್ ಇದಕ್ಕೆ ಹೇಗೆ ಪ್ರತೀಕಾರವನ್ನು ತೀರಿಸಿಕೊಳ್ಳುವಂತಹ ಪ್ಲ್ಯಾನನ್ನು ಮಾಡ್ತಾ ಇದೆ. ಈ ಒಂದು ಪರಿಸ್ಥಿತಿಯನ್ನು ಗಮನಿಸ್ತಾ ಹೋದರೆ ಇಸ್ರೇಲ್ ಇರಾನ್ ಯುದ್ಧ ಈ ಒಂದು ವಿಚಾರದಲ್ಲಿ ಇಸ್ರೇಲ್ನ ಹೆಮ್ಮೆಯ ಐರನ್ ಡೋಮ್ ವಿಫಲ ಆಯಿತಾ? ಇಸ್ರೇಲ್ ತನ್ನ ಆಕಾಶವನ್ನು ರಕ್ಷಿಸಲು ವಿಶ್ವದ ಅತ್ಯುತ್ತಮ ವಾಯು ರಕ್ಷಣಾ ವ್ಯವಸ್ಥೆಗಳನ್ನು ಐರನ್ ಡೋಮ್, ಡೇವಿಡ್ಸ್ ಸ್ಲಿಂಗ್ ಅನ್ನುವ ವಿಚಾರಗಳನ್ನು ಹೊಂದಿದೆ. ಆದರೆ ಇರಾನ್ ಈ ಬಾರಿ ಬಳಸಿದ ತಂತ್ರವೇ ಬೇರೆ. ಒಮ್ಮೆಗೆ 100 ಕ್ಷಿಪಣಿಗಳನ್ನು ಉಡಾಯಿಸುವ ಮೂಲಕ ಇಸ್ರೇಲ್ನ ರಕ್ಷಣಾ ವ್ಯವಸ್ಥೆಯನ್ನು ಓವರ್ಲೋಡ್ ಮಾಡಲಾಗಿದೆ. ಇದರಿಂದಾಗಿ ಕೆಲವು ಕ್ಷಿಪಣಿಗಳು ಗುರಿ ತಲುಪಿ ಭೀಕರ ಹಾನಿಯನ್ನು ಉಂಟು ಮಾಡಿದೆ. ಇನ್ನು ಇರಾನ್ ಬಳಸಿದಂತಹ ಆಯುಧಗಳು ಯಾವುದು ಎನ್ನುವಂತಹ ವರದಿಗಳನ್ನು ಗಮನಿಸ ಹೋದರೆ ಇರಾನ್ ಈ ದಾಳಿಯಲ್ಲಿ ಕೇವಲ ಸಾಮಾನ್ಯ ಡ್ರೋನ್ಗಳನ್ನು ಬಳಸಿಲ್ಲ, ಬದಲಾಗಿ ಇವು ಶಬ್ದಕ್ಕಿಂತ ವೇಗವಾಗಿ ಚಲಿಸುತ್ತಾ ಸೀದಾ ಗುರಿಯನ್ನು ಧ್ವಂಸ ಮಾಡುವಂತಹ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಈ ಬಾರಿ ಬಳಸ್ಕೊಂಡಿವೆ. ಇನ್ನು ಇವು ಭೂಮಿಗೆ ಹತ್ತಿರವಾಗಿ ಹಾರುವುದರಿಂದ ರಡಾರ್ಗಳ ಕಣ್ಣಿಗೆ ಬೀಳುವುದು ಕಷ್ಟ. ಇರಾನ್ ಕಳೆದ 10 ವರ್ಷಗಳಿಂದ ತನ್ನ ಕ್ಷಿಪಣಿ ತಂತ್ರಜ್ಞಾನಕ್ಕಾಗಿ ಬಿಲಿಯನ್ ಗಟ್ಟಲೆ ಹಣವನ್ನು ಹೂಡಿಕೆ ಮಾಡ್ತಾ ಇದೆ. ಅದರ ಫಲಿತಾಂಶ ಈಗ ಯುದ್ಧ ಭೂಮಿಯಲ್ಲಿ ಕಾಣಿಸ್ತಾ ಇದೆ. ಅಂದರೆ ಅವರು ಬಳಸಿದಂತಹ ಆ ಒಂದು ಮಿಸೈಲ್ಗಳು ಕ್ರೂಸ್ ಮಿಸೈಲ್ಗಳು ಅಂತ ಹೇಳಲಾಗ್ತಾ ಇದೆ. ಈ ದಾಳಿಯಿಂದಾಗಿ ನಿಜವಾಗಿಯೂ ಇಸ್ರೇಲ್ನ ಆರ್ಥಿಕ ಮತ್ತು ವ್ಯೂಹಾತ್ಮಕ ನಷ್ಟಗಳು ಬಂದು ಒದಗಿರುವಂಥದ್ದು. 232 ಸೈನಿಕರ ಸಾವು ಇಸ್ರೇಲ್ ಸೇನೆಯ ನೈತಿಕ ಬಲಕ್ಕೆ ದೊಡ್ಡ ಪೆಟ್ಟನ್ನು ಕೊಟ್ಟಿರುವಂಥದ್ದು. ಗ್ಯಾಸ್ ರಿಫೈನರಿ ಅಥವಾ ಆಯಿಲ್ ಫ್ಯಾಕ್ಟರಿಗಳ ಮೇಲೆ ಕೂಡ ದಾಳಿ ನಡೆದಿರುವುದರಿಂದ ಇಸ್ರೇಲ್ನ ಇಂಧನ ಪೂರೈಕೆಗೆ ದೊಡ್ಡ ಮಟ್ಟದ ತೊಂದರೆ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಇನ್ನು ಸಾವಿರಾರು ಜನ ಗಾಯಗೊಂಡಿರುವುದು ಮತ್ತು ಜನವಸತಿ ಪ್ರದೇಶಗಳಲ್ಲಿ ಯುದ್ಧದ ನೆರಳು ಬಿದ್ದಿರುವುದು ಇಸ್ರೇಲ್ ಜನರಲ್ಲಿ ಆತಂಕವನ್ನು ಸೃಷ್ಟಿ ಮಾಡಿರುವಂಥದ್ದು. ಮುಂದೇನಾಗಬಹುದು? ಈ ಯುದ್ಧ ಕೇವಲ 2 ದೇಶಗಳ ನಡುವೆ ಉಳ್ಕೊಂಡಿಲ್ಲ. ಇರಾನ್ಗೆ ರಷ್ಯಾ ಮತ್ತು ಚೀನಾದ ಬೆಂಬಲವಿರುವ ಸಾಧ್ಯತೆಗಳು ಇವತ್ತು ಕಾಣ್ತಾ ಇರುವಂಥದ್ದು. ಇಸ್ರೇಲ್ ಪರವಾಗಿ ಅಮೆರಿಕ ಮತ್ತು ಯುರೋಪ್ ರಾಷ್ಟ್ರಗಳು ನಿಂತಿದೆ. ಇದು 3ನೇ ಜಾಗತಿಕ ಯುದ್ಧಕ್ಕೆ ಅಂದರೆ ವರ್ಲ್ಡ್ ವಾರ್ 3 ನಾಂದಿಯಾಗುತ್ತವೆ ಎಂಬ ಭೀತಿ ಇವಾಗ ವಿಶ್ವಸಂಸ್ಥೆಯನ್ನು ಕಾಡ್ತಾ ಇರುವಂಥದ್ದು. ಸ್ನೇಹಿತರೆ, ಯುದ್ಧ ನಡೆದರೆ ಬರೀ ಅದು ಆ ಒಂದು ಯುದ್ಧ ನಡೆಯುವಂತಹ ದೇಶಗಳಿಗೆ ಅದು ಸೀಮಿತ ಆಗಿರೋದಿಲ್ಲ ಅನ್ನೋದಕ್ಕೆ ನಮ್ಮ ದೇಶವೇ ಉದಾಹರಣೆ. ಯಾಕೆ ಇದನ್ನು ಹೇಳಬೇಕು ಅಂತ ಹೇಳಿದರೆ ನಮ್ಮ ದೇಶ ಇವತ್ತು ಆರ್ಥಿಕವಾಗಿ ಬಹಳಷ್ಟು ದಿವಾಳಿ ಆಗ್ತಾ ಇದೆ. ನಾವು ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರನ್ನು ಗಮನಿಸಿದರೆ ಯಾವುದೇ ಹೋಟೆಲ್ ಉದ್ಯಮಗಳು ಸರಿಸಾಗಿ ನಡೀತಾ ಇಲ್ಲ. ಯಾಕಂತ ಹೇಳಿದರೆ ಅಲ್ಲಿ LPG ಇಂಧನಗಳು ಪೂರೈಕೆ ಆಗ್ತಾ ಇಲ್ಲ. ಮಾತ್ರ ಯಾಕೆ ದಿನನಿತ್ಯ ಮನೆ ಬಳಕೆಗೆ ಬಳಸ್ತಾ ಇರುವಂತಹ LPG ಸಿಲಿಂಡರ್ಗಳು ಕೂಡ ಇವಾಗ ಲಭ್ಯ ಆಗ್ತಾ ಇಲ್ಲ. ಕೇಂದ್ರ ಸರ್ಕಾರ ಏನೇ ಅವಕಾಶವಾದಗಳನ್ನು ಇಲ್ಲಿ ಹೇಳ್ತಾ ಬಂದರೂ ಕೂಡ ದಿನನಿತ್ಯ ಬಳಸುವಂತಹ
ಇಲ್ಲಿ ವ್ಯವಸ್ಥೆಗಳು ಹಾಳಾಗಿ ಹೋಗ್ತಾ ಇದೆ. ಇವೆಲ್ಲದಕ್ಕೂ ಪರಿಹಾರ ಈ ಒಂದು ಯುದ್ಧದಿಂದ ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಯುದ್ಧದಲ್ಲಿ ಯಾರೇ ಗೆದ್ರೂ ಸೋಲು ಮಾತ್ರ ಮಾನವೀಯತೆಯದ್ದೇ. ದಶಕಗಳ ಕಾಲ ಕಟ್ಟಿದ ದೇಶಗಳು ಕ್ಷಣಾರ್ಧದಲ್ಲಿ ಧೂಳಿಪಟವಾಗ್ತಾ ಇದೆ. ಇಸ್ರೇಲ್ ಈಗ ತನ್ನ ಮುಂದಿನ ನಡೆಯನ್ನು ಹೇಗೆ ಯೋಜನೆ ಮಾಡ್ತಾ ಇದೆ ಅಂತ ಇಡೀ ಜಗತ್ತು ಕುತೂಹಲದಿಂದ ಕಾಯ್ತಾ ಇದೆ. ಮುಂದೊಂದು ದಿನ ಇದು 3ನೇ ಮಹಾಯುದ್ಧಕ್ಕೆ ನಾಂದಿ ಹಾಡಿದ್ದೇ ಆಗಿದ್ದಲ್ಲಿ ನಿಜವಾಗಲೂ ಈ ಜಗತ್ತು ಯಾವ ರೀತಿಯಲ್ಲಿ ಅಭಿವೃದ್ಧಿಯನ್ನು ಹೊಂದಿತ್ತು, ಯಾವ ರೀತಿಯಲ್ಲಿ ಬೆಳವಣಿಗೆಗಳನ್ನು ಕಾಡ್ತಾ ಇತ್ತು, ಯಾವ ರೀತಿಯಲ್ಲಿ ತಂತ್ರಜ್ಞಾನಗಳನ್ನು ಒಂದು ರೀತಿಯಲ್ಲಿ ಅಭಿವೃದ್ಧಿ ಪಡಿಸ್ತಾ ಇತ್ತು, ಎಲ್ಲದಕ್ಕೂ ಫುಲ್ ಸ್ಟಾಪ್ ಬೀಳುತ್ತೆ. ಮಾತ್ರ ಅಲ್ಲ, ಕನಿಷ್ಠ ಅಂದರೂ 50 ವರ್ಷಗಳಷ್ಟು ಹಿಂದೆ ಯಾವ ರೀತಿಯಲ್ಲಿ ಜಗತ್ತಿತ್ತೋ ಅಲ್ಲಿಗೆ ನಮ್ಮ ಜಗತ್ತು ಮತ್ತೆ ಹೋಗುವಂತಹ ಎಲ್ಲ ಸಾಧ್ಯತೆಗಳಿದೆ. ಅಥವಾ ಈ ಜಗತ್ತೇ ನಿರ್ನಾಮ ಆಗುವಂತಹ ಸಾಧ್ಯತೆಗಳು ಕೂಡ ಕಾಣ್ತಾ ಇದೆ. ಅದಕ್ಕೆ ತಜ್ಞರು ಇವಾಗ ಎಚ್ಚರಿಕೆ ಕೊಡ್ತಾ ಇರುವಂಥದ್ದು, ಯುದ್ಧದಿಂದ ಯಾವುದೇ ಪರಿಹಾರ ಆಗೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ಯುದ್ಧ ಅಮೇರಿಕ ಇಸ್ರೇಲ್ ಮಾಡ್ತಾ ಇರುವಂತಹ ಒಂದು ಗಿಮಿಕ್ನ ಭಾಗ ಅಂತ ಇರಾನ್ ಆರೋಪಗಳನ್ನೇ ಮಾಡ್ತಾ ಇದ್ರೂ ಕೂಡ ಜಗತ್ತು ಇವತ್ತು ಅಮೇರಿಕ ಪರವಾಗಿ ನಿಂತದ್ದು ಇದೆ, ಇರಾನ್ ಪರವಾಗಿ ನಿಂತದ್ದು ಇದೆ. ಆದರೆ ಯಾರ ಪರವಾಗಿ ನಿಂತರೂ ಕೂಡ ಇಲ್ಲಿ ಕೊಡಲಿ ಏಟು ಬೀಳುವುದು ನಮ್ಮ ಕಾಲ ಬುಡಕ್ಕೆ ಅನ್ನುವಂತಹ ಯೋಚನೆ ನಮಗೆ ಸದಾ ಕಾಲ ಬೇಕಾಗಿದೆ. ಸೊ ಸ್ನೇಹಿತರೆ, ಈ ಒಂದು ಯುದ್ಧದಲ್ಲಿ ಏನಾಗ್ಬೋದು, ಏನು ಅನಾಹುತಗಳು ನಮ್ಮನ್ನು ಮುಂದಿನ ದಿವಸಗಳಲ್ಲಿ ಕಾಡಬಹುದು, ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಇಲ್ಲಿ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.